ಹೆಚ್ಚು ಕಡಿಮೆ ಹೀಗೆ ನಡೆಯಬಹುದು ಎಂದು ಪರಿಭಾವಿಸಲಾಗಿದ್ದಂತೆ 95% ಅಥವಾ 90% ಇವತ್ತು ಸದನದಲ್ಲಿ ನಡೆದಿದೆ. ತಮಿಳುನಾಡು ಕೇರಳದ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸರ್ಕಾರ ಬರೆದುಕೊಟ್ಟಿದ್ದಂತಹ ಭಾಷಣವನ್ನು ಹಾಗೆಯೇ ಯಥಾವತ್ ಓದಲು ರಾಜ್ಯಪಾಲ ಗೆಹ್ಲೋಟ್ ತಿರಸ್ಕರಿಸಿದ್ದಾರೆ. ಮನ್ರೇಗಾ ಹೆಸರು ಬದಲಾಯಿಸಿದ್ದನ್ನು ಖಂಡಿಸಿ ರಾಜ್ಯ ಸರ್ಕಾರ ಕರೆದಿರುವ ಈ ಜಂಟಿ ಅಧಿವೇಶನದಲ್ಲಿ ಮೊದಲ ದಿನ ಸಹಜವಾಗಿ ಮೊದಲ ದಿನವೇ ನಡೀಬೇಕು. ಈ ಹೈ ಡ್ರಾಮಾ ನಡೆದಿದೆ. ನಂತರ ಇವರು ಅವರನ್ನು ದೂಷಿಸಿಕೊಂಡಿದ್ದಾರೆ. ನಮ್ಮ ಹೆಸರಿನಲ್ಲಿ ವಿಶೇಷ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಆಗಮಿಸಿದಾಗ ಅವರನ್ನು ಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು ಅಥವಾ ಸಂಸದೀಯ ವ್ಯವಹಾರಗಳ ಮಂತ್ರಿಗಳು, ಎರಡೂ ಸದನಗಳ ನೇತಾರರಾದಂಥ ಸ್ಪೀಕರ್ ಮತ್ತು ಚೇರ್ಮನ್ ಸ್ವಾಗತ ಮಾಡಿದ್ರು. ಎಂದಿನಂತೆ ಹಸ್ತಲಾಘವ ಕೊಟ್ಟು ನಂತರ ವಂದೇ ಮಾತರಂ ಆಯಿತು. ವಿಧಾನಸಭೆ ಕಲಾಪ ಆರಂಭ ಆಯಿತು. ಸದಸ್ಯರಿಗೆ ಸಂವಿಧಾನದ ಪೀಠಿಕೆ ಬೋಧಿಸಿದ ಸ್ಪೀಕರ್ ನಂತರ ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲಿ ರಾಜ್ಯಪಾಲರು ತಮ್ಮ ಭಾಷಣವನ್ನು 2 ಪದಗಳೊಂದಿಗೆ ಆರಂಭಿಸಿದರು. ಅಷ್ಟೇ, ಎಲ್ಲರಿಗೂ ನಮಸ್ಕಾರ ಅಷ್ಟೇ ಕನ್ನಡ, ಇನ್ಯಾವ ಕನ್ನಡನೂ ಇಲ್ಲ. ಆಯಿತಾ, 4 ವರ್ಷ ಇಲ್ಲಿ ಕಳ್ಳೆಕಾಯಿ ಬೀಜ ತಿಂತ ಕೂತಿರ್ತಾರೆ, ಗೋಡಂಬಿನ ಒಂದು 10 ಸೆಂಟೆನ್ಸ್ ಕಲಿಯೋಕ್ಕಾಗದಿರೋ ಯೋಗ್ಯತೆ ಇಲ್ಲದೆ ಇರೋರುಗಳು. CM ಸ್ಪೀಕರ್ ಎಲ್ಲ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತ. ಹಿಂದಿನಲ್ಲದೆಲ್ಲ ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅನ್ನೋ ಸೆಂಟೆನ್ಸನ್ನು ಮುಗಿಸಿದ ಕೂಡಲೇ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ 1 ನಿಮಿಷದಲ್ಲಿ ತಮ್ಮ ಭಾಷಣವನ್ನು ಮುಗಿಸಿದ್ರು. ಆ್ಯಕ್ಚುಯಲಿ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿಸ್ ಗವರ್ನರ್. ಭಾಷಣ ಮುಗಿಸಿದ್ದಕ್ಕೆ. ಯಾವನಿಗೆ ಬೇಕ್ರಿ ನಿಮ್ಮ ಭಾಷಣಗಳು? ಅಯ್ಯೋ ಕತೆ ಒಳ್ಳೇದಾಯಿತು. ಇದನ್ನೇ ಪರಿಪಾಠ ಮಾಡಿಕೊಳ್ಳಿ ಎಲ್ಲ ಗವರ್ನರ್ಗಳು. ಬೆಸ್ಟ. ಸುಮ್ಮನೆ ಸರಿ, ಯಾಕಂತೆ ಹೀಗೆ? ರಾಜ್ಯಪಾಲರ ಪ್ರಕಾರ ಅದೆಷ್ಟೋ 11 ಪ್ಯಾರಾ ತೆಗಿಬೇಕಿತ್ತಂತೆ. ರಾಜ್ಯ ಸರ್ಕಾರ 2 ತೆಗೆದ ಅಂಶನ ಭಾಷಣ ಸಿದ್ಧಪಡಿಸಿತ್ತಂತೆ. ಇದಕ್ಕೆ ರಾಜ್ಯಪಾಲರು ಒಪ್ಪಲಿಲ್ಲ. ಔಪಚಾರಿಕವಾಗಿ ಭಾಷಣ ಮಾಡಿ ನಿರ್ಗಮನವನ್ನು, ಪಥಸಂಚಲನವನ್ನು ಮಾಡಿದ್ದಾರೆ. ಈ ವೇಳೆ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಎಂಬ ಒಬ್ಬರು ರಾಜ್ಯಪಾಲರನ್ನು ಅಡ್ಡಗಟ್ಟುವ ಪ್ರಯತ್ನ. ಬಹಳ ಶೇಮ್ಫುಲ್ ಆ್ಯಕ್ಟ್ ಅದು, ಸಚ್ ಎ ಸೀನಿಯರ್ ಪಾರ್ಲಿಮೆಂಟೇರಿಯನಿಂದ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ವಿರೋಧ ಬೇರೆ, ಅವ್ರು ಮಾಡಿದ ಸರಿನೋ ತಪ್ಪೋ ಅನ್ನೋ ಟೀಕೆ ಅಥವಾ ಆ ಕುರಿತಂಥ ಚರ್ಚೆ ಬೇರೆ, ನಡೆದುಕೊಂಡ ರೀತಿ ಬೇರೆ, ಎಲ್ಲವೂ ಬೇರೆ ಬೇರೆ. ಆಯ್ತಲ್ಲ, ಯಾರೋ ಹೊಸ ಹುಡುಗರು, ಪ್ರದೀಪ್ ಈಶ್ವರ್ ಟೈಪು ಯಾರೊಬ್ರು ಬ್ರ್ಯಾಂಡ್ ನ್ಯೂ ಓವರ್ ಎಂತೂಸಿಯಾಸ್ಟಿಕ್ ಕ್ಯಾರೆಕ್ಟರ್ಗಳಿರ್ತಾರೆ. ಅವ್ರುಗಳು ಮಾಡಿದ್ರೆ ಗೊತ್ತಾಗಲ್ಲ ಬಿಡಪ್ಪ ಇವ್ರುಗಳಿಗೆಲ್ಲ ಅನ್ಬೋದು. ಬಾಲಕೃಷ್ಣ, ಶರತ್ ಬಚ್ಚೇಗೌಡ ನೋಡ್ತಾ ಇದ್ದೆ. ಶರತ್ ಬಚ್ಚೇಗೌಡ್ರೇನೋ ಆಲ್ಮೋಸ್ಟ್ ಕ್ರಾಂತಿಗೆ ಇನ್ನೊಂದು ಕ್ಷಣ ಇದೆ ಅನ್ನೋ ಥರ ಮಕ ಮಾಡ್ಕೊಂಡು ಕೂಗಾಡ್ತಿದ್ರಪ್ಪ ಅವರು. ನೋಡ್ತಾ ಇದ್ದೆಪ್ಪ, ಏನು ಕ್ರಾಂತಿಕಾರಿ ವೀರ ಶರತ್ ಬಚ್ಚೇಗೌಡ ಅಂತ ನಾಳೆಯಿಂದ ಒಂದು ಬೋರ್ಡ್ ಹಾಕೋಣ ಹೊಸದು. ನೋಡ್ತಾ ಇದ್ದೆ. ವೈ ಡಿಡ್ ಯು ಡೂ ದ್ಯಾಟ್? ಯು ಹ್ಯಾವ್ ನೋ ಸೆನ್ಸ್ ಆಫ್ ಹಿಸ್ಟ್ರಿ. ಆಲ್ ರೈಟ್, ಸ್ಟಿಲ್ ಇನ್ನು ಪ್ರದೀಪ್ ಈಶ್ವರ್ ಬಿಡಿ, ಅವ್ರು ಸ್ವಲ್ಪ ಓವರ್ ಎಕ್ಸೈಟೆಡ್ ಫೆಲೋನೆ. ಪರಿಷತ್ ಸದಸ್ಯರಾದ ರವಿ, ಸಲೀಂ ಅಹಮದ್, ಐವಾನ್ ಡಿಸೋಸಾಗೆ ಅದೊಂದು ಪ್ಯಾಟ್ರನ್ ಇದೆ. ಹಂಗಾದಾಗ ಕೈ ಎತ್ಕೊಂಡು ಹೊರಟು ಬಿಡೋದೆ ಅಷ್ಟೇ. ಅದೇನಕ್ಕಾರ ಆಗಿರಲಿ ನೋಡ್ಕೊಳ್ಳೋಣ ಆಮೇಲೆ ಅಂತ. ಈಗ ಮೊನ್ನೆ ಅವರು ಯಾವುದ್ರಲ್ಲೂ ಆ ರೀತಿ ಒಂದು ಕಡೆ ಅಂತ ಮಾಡಲ್ಲಪ್ಪ. ಮೊನ್ನೆ ಈಗ CMದು DCMದು ಗಲಾಟೆ ಆದಾಗ ಅವ್ರು ಅಲ್ಲಿ ಕೂಗ್ಲಿಲ್ವಾ? ಅಲ್ಲೆಲ್ಲೋ ಹಾಗಾಗಿ ಅವ್ರು ಹಂಗೆ ಅವ್ರು ಕೂಗೋಗಿರಾಕಿ ಅಂತ ಇಟ್ಕೊಳ್ಳಿಪ್ಪ. ಅವ್ರು ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡ್ರಿ. ಐವಾನ್ ಡಿಸೋಸ ಬೆನಿಫಿಟ್ ಆಫ್ ಡೌಟ್, ಅನುಕಂಪದ ಆಧಾರದ ಮೇಲೆ ಬಿಡಲಾಗಿದೆ ಅಂತ ಬಿಡ್ಬಿಡ್ರಿ. ಇನ್ನು ಹರಿಪ್ರಸಾದ್ ಬೆರಳು ತೋರಿಸಿ ಎಚ್ಚರಿಕೆಯ ಸನ್ನೆ. ಯಾರಿಗೂ ಮಾಡ್ತಾರೆ? ನಾಳೆ ನಿಮ್ಮ ಸರ್ಕಾರದಲ್ಲಿ ಬರೋ ಗವರ್ನರ್ಗೆ ಇನ್ಯಾರು ಮಾಡಿದ್ರೆ ಹೆಂಗಿರುತ್ತೆ? ವೆರಿ ಸ್ಯಾಡ್ ಇಟ್ ಈಸ್. ಮಾರ್ಷಲ್ಗಳು ಹರಿಪ್ರಸಾದ್ ಅವ್ರನ್ನ ಪಕ್ಕಕ್ಕೆ ತಳೆದ್ರು, ಆಗ ಜುಬ್ಬಾ ಹರಿತಂತೆ. ಇದೆಲ್ಲ BJP ಅವ್ರು ಹೊರತಿದ್ದಿದ್ದು. ಹೌದೌದು, ಅವ್ರು ನೆನ್ನೆನೇ ಮೀಟಿಂಗ್ ಮಾಡಿ ಹೆಂಗೆ ಹಿಡಿದು ಎಳಿಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ನಿಮ್ಗಳು ಸಕಕ್ಕೆ ಇದನ್ನು ನಮ್ಮ ಯುವ ಪೀಳಿಗೆ ಜಂಜಿ ನೋಡ್ಬೇಕಂತೆ. ರಾಹುಲ್ ಗಾಂಧಿಗೆ ಜಂಜಿ ಇದನ್ನು ನೋಡ್ಬಿಟ್ಟು ಬಂದು ಬಿಡಬೇಕಂತೆ ಹೋರಾಟಕ್ಕೆ.
ನಿಮ್ಮ ಯೋಗ್ಯತೆಗಳಿಗೆ ನಿಮ್ಮ ನೋಡೋಕ್ಕೆ ಜಂಜಿ ರೆಡಿ ಇಲ್ಲ, ಇನ್ನು ಕೇಳಿಸ್ಕೊಳ್ಳೋದೆಲ್ಲ ಬಂತು ಅವರು. ಬರೋದಿಲ್ಲ. ನಾನು ಬೆಟ್ಸ್ ಕಟ್ಬಿಡ್ತೀನಿ ಇವತ್ತಿರೋ ಲೀಡ್ರ್ಗಳ ಪೈಕಿ. ಹೀರೋಗಳನ್ನ ಬಿಟ್ಬಿಡಿ, ಫಿಲಮ್ ಹೀರೋಗಳು, ಕ್ರಿಕೆಟ್ನವ್ರನ್ನೆಲ್ಲ ಬಿಟ್ಬಿಡಿ. 25 ಜನದ ಪಟ್ಟಿ ಮಾಡ್ತೀನಿ, ಜಂಜಿಗೆ ತೋರಿಸ್ತೀನಿ ಇವ್ರು ಯಾರು ಅಂತ. ಹೇಳ್ಬಿಡ್ಲಿ ನೋಡೋಣ, ಹೇಳ್ಬಿಡ್ಲಿ ನೋಡೋಣ. 25 ಲೀಡ್ರದ್ದು ಫೋಟೋ ತೋರಿಸ್ತೀನಿ ರಾಜ್ಯದಲ್ಲಿ. ರಾಷ್ಟ್ರದಲ್ಲಿ ಹೇಳಲ್ಲ, ಮೋದಿ ರಾಹುಲ್ ಗಾಂಧಿ ಎಲ್ಲ ಹೇಳಲ್ಲ ನಾನು. ರಾಹುಲ್ ಗಾಂಧಿ ಮೋದಿ ಎಲ್ಲ ತೋರಿಸಿ ಹೇಳ್ತಾರೆ. ನಾನು ಬೇರೆ ಒಂದು 25 ಲೀಡರ್ಗಳು ತೋರಿಸ್ತೀನಿಪ್ಪ, ಮಹಾ ಘನತೆವೆತ್ತ ಗ್ರೇಟ್ ಲೀಡರ್ಗಳು ಅಂತ ಅನ್ಕೋತಿರೋ ಭ್ರಮೆಯಲ್ಲಿರೋ ಗಿರಾಕಿಗಳದ್ದು 25 ಜನದ ಲಿಸ್ಟ್ ಕೊಡ್ತೀನಿ, ತೋರಿಸ್ತೀನಿ ಜಂಜಿಗೆ. ಇವ್ರು ಯಾರು ಅಂದರೆ, ಯಾರೋ ಇವರು ಅವರವರೇ ಡಿಸ್ಕಷನ್. ಅವ್ರೇನು ಸರ್ ಅವರು ಆಫೀಸರಾ ಅಂತ ನಮ್ಮನ್ನೇ ಕೇಳ್ತಾರೆ ವಾಪಸ್ಸು. ಬೆಟ್ಸ್ ಕಟ್ಬಿಡ್ತೀನಿ ಬೇಕಾರೆ. ಆಯಿತು ಸರಿ. ಇದಾದ ಮೇಲೆ ಭಾಷಣ ಹೋಯ್ತಲ್ಲ, ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗ್ಬಿಡ್ತಂತೆ. ಎಲ್ಲಿ ಹೋರಾಟ, ಯಾರ ಮೇಲೆ? ಮಾಡೇನು ಮಾಡ್ತೀರಿ? ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ನಿಮ್ಮ ಹೋರಾಟನ. ಈಗ ಏನು ಮಾಡ್ತೀರಪ್ಪ ಮಾಡಿಬಿಟ್ಟು? ಯಾರ ಮೇಲೆ? ಇದನ್ನು ಯಾರು ಸೀರಿಯಸ್ ಆಗಿ ತಗೋಬೇಕು? ಏನಕ್ಕೆ ತಗೋತಾರೆ? ತಲೆಕೆಟ್ಟಿದ್ಯಾ ಯಾವನ್ಗಾದ್ರೂ? ಹೋಗಪ್ಪ ನಮಗೆ ಬೇಜಾನ್ ಕೆಲಸ ಇದೆ ಅಂತಾರೆ. ನಿಮ್ಗೆ ಓಟ್ ಹಾಕೋದಲ್ದೆ ಇದು ಬೇರೆ ಕೇಡು ಅಂತ. ನಿಮ್ಮ ಒಂದಿಮಾಗಾದರೂ ಬರ್ತಾರೆ ತುತ್ತೂರಿ ಊತ್ಕೊಂಡು ಅಷ್ಟೇ. ಇನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ರಂತೆ, ಅದೇನೋ ನಿರ್ಣಯ ಮಾಡ್ತಾರಂತೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂದಿರೋರು? ಯಾರು ತಲೆ ಕೆಡಿಸ್ಕೋತಾರೆ? ಅದಕ್ಕೆ ಇರೋ ಅವಕಾಶನೆಲ್ಲ ಏನು ಬೇಕಾದ್ರೂ ಮಾಡ್ಬೋದು, ನಿರ್ಣಯ ಮಾಡಿ. ಇನ್ನು ಮೇಲೆ ರಾಜಭವನದ ಕಡೆಗೆ ಯಾರೂ ಹೋಗಬಾರ್ದು, ಮಾಡ್ಕೋಬೋದು, ಹೋಗಬೇಡಿ ಅಷ್ಟೇ. ರಾಜಭವನಕ್ಕೆ ನೀರು ನಿಲ್ಲಿಸಿ ಬಿಡೋಣ, ಪವರ್ ಕಟ್ ಮಾಡಿ ಬಿಡೋಣ ಅಂತ ಮಾಡೋಕ್ಕಾಗತ್ತಾ? ಆಗಲ್ವಲ್ಲ. ಆಗಲ್ವಲ್ಲ. ಮಾಡ್ಕೊಳ್ಳಿ, ಯಾವ ನಿರ್ಣಯ ಬೇಕಾದ್ರೂ ಮಾಡ್ಕೊಳ್ಳಿ. ಯಾರು ಕೇರ್ ಮಾಡ್ತಾರೆ? ಯಾರೂ ಕೇರ್ ಮಾಡಲ್ಲ. ಕಲಾಪಗಳಿಗೆ ಖಂಡನಾ ನಿರ್ಣಯವನ್ನು ರಾಷ್ಟ್ರಪತಿಗೆ ಕಳಿಸೋ ಸಾಧ್ಯತೆ ಬೇಡ. ಮಾಡಿ ಒಳ್ಳೆ ಕಲರ್ಫುಲ್ ಕವರ್ಗೆ ಹಾಕಿ ಒಬ್ಬ ತಗೊಂಡೋಗಿ ಕೊಟ್ಬರ್ರಿ, ಹೇಳ್ತೀನಿ. ನೀವು ಗೇಟಿನ ದಾಟೋದ್ರೊಳಗಡೆ ಕೆಳಕ್ಕೆ ಹೋಗಿರುತ್ತದು. ಏನು ಪ್ರಯೋಜನ ಇಲ್ಲ. ಡ್ಯಾಶ್ ಅಷ್ಟೇ. ಎಸ್. ಎಲ್ಲರಿಗೂ नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಜಿ ರಾಮ್ ಜಿ ಕಾಯ್ದೆಯನ್ನು ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿರ್ತಕ್ಕಂಥದ್ದು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ರೈಟ್ ಟು ವರ್ಕ್ ಈ ಕಾಯ್ದೆಗಳನ್ನು ತಂದಿದ್ರು. ಕ್ಯಾಬಿನೆಟ್ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು. ಮನ್ರೇಗಾವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ. ಕೇಂದ್ರದ ಏನು ಮಾಡಿದ್ರು ಕೂಡ. ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ. ರಾಜ್ಯಪಾಲರು ಅಂತ ಹೇಳಿದಾಗ ಸಂವಿಧಾನದ ನಾವು ಸಂವಿಧಾನಕ್ಕೆ ಏನು ಹೋರಾಟ ಮಾಡ್ಬೇಕು ನಾವು ಮಾಡ್ತೀವಿ, ಅವ್ರೇನು ಬೇಕೋ ಮಾಡಲಿ ಅಷ್ಟೇ. ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯನ್ನು ನೀವು ಅನುಸರಿಸಬೇಡಿ, ಬಿಜೆಪಿ ಅವ್ರ ರೀತಿ ಕೆಲಸ ಮಾಡಬೇಡಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಸಿಎಂ ಹೇಳ್ತಾ ಇದ್ರು ಇದು ಸಂವಿಧಾನದ ಉಲ್ಲಂಘನೆ ಅಂತ. ಹಾಗಾದ್ರೆ ರಾಜ್ಯಪಾಲರು ತಪ್ಪು ಮಾಡಿದ್ರ ಸರ್? ಇಲ್ಲ. ಯಾಕೆ ಸರ್ ತಪ್ಪಾಗಿಲ್ಲ? ಹೇಗೆ? ಇಲ್ಲಿ ಪ್ರಶ್ನೆ ಇರೋದು ಸಂವಿಧಾನದ ಉಲ್ಲಂಘನೆ, ಸಂವಿಧಾನದ ವಿರೋಧಿ. ಮನ್ರೇಗಾ ಪುನರ್ಸ್ಥಾಪನೆಯವರೆಗೆ ಹೋರಾಟ ನಿಲ್ಲಿಸಬೇಡಿ, ಫೈಟ್ ಮಾಡಿ. ಮನ್ರೇಗಾ ಯೋಜನೆನೇ ನಮಗೆ ಬೇಡ.
ಕೇಂದ್ರದ ದುಡ್ಡೇ ಇಲ್ಲದೆ ನಾವೇ ಮಾಡ್ಕೋತೀವಿ ಮನ್ರೇಗ ಮಾಡ್ಕೊಳ್ಳಿ ಈ 40%ಗೆ ಫೈಟ್ ಮಾಡ್ತಾರೆ. ಏನು ಮಾಡ್ತೀರಿ? ಇಟ್ಸ್ ಎ ನ್ಯಾಷನಲ್ ಇದು ಪಾಸ್ ಆಗಿರೋ ಬಿಲ್ಲು. ನಮ್ಮ ವಿರೋಧ ಮಾಡೋದನ್ನು ಮಾಡಿ, ನನ್ನ ತಪ್ಪು ಸರಿನಲ್ಲ. ಬಟ್ ನಾವು ಮಾಡಿದ್ದೆಲ್ಲ ಸರಿ, ಉಳಿದವ್ರು ಮಾಡಿದ್ದೆಲ್ಲ ತಪ್ಪು ಅನ್ನೋ ಭ್ರಮೆಗೆ ಬರಬೇಡಿ. ಅದನ್ನು ಹೇಳೋ ಕೆಲಸ ನಮ್ಮದು, ನಾವು ಹೇಳಬೇಕು ಅದನ್ನು. ಓಕೆ, ಸೊ ಇವತ್ತಿನ ಗವರ್ನರ್ ರಾಜ್ಯಪಾಲರ ನಡೆ ಮತ್ತು ನಿಲುವು ಸರಿಯೋ ಇಲ್ಲವೋ ಪ್ರಶ್ನೆ ಅಷ್ಟೇ ತಾನೆ. ಇದಕ್ಕೆ ಮೂರು ಇರೋದು ಅಂಶಗಳು. ಅದನ್ನು ಹೌದು ಇಲ್ಲ ಅಂತ ಎರಡನ್ನೂ ಹೇಳಲು ಮೂರೇ ಇರೋದು. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಮಾಡಿದ್ದು ತಪ್ಪು ವಾದ ಇಲ್ಲ, ವಾದ ಇಲ್ಲ. ಹೇಗೆ? ನೋ. ಆರ್ಟಿಕಲ್ 176(1) ಏನನ್ನ ಎಚ್ ಕೆ ಪಾಟೀಲರು ಬಹಳ ಪುಂಖಾನುಪುಂಖವಾಗಿ ಕೋಟ್ ಮಾಡ್ತಾರೋ ಅದ್ರಲ್ಲಿ ನಾನು ನಿನ್ನೆನೇ ಹೇಳಿದೆ, ರಾತ್ರಿ ಹೋಗಿ ಓದ್ದೆ ಮತ್ತೊಂದು ಸರಿ, ನನ್ನ ನೆನಪಿನ ಸರಿ ಇದೆಯೋ ಇಲ್ವೋ ಅಂತ ಇನ್ನೊಂದು ಸರಿ ಎತ್ಕೊಂಡೆ ಅದನ್ನ ಕೈಗೆ. ಅದರಲ್ಲಿ ಶಾಲ್ ಅಡ್ರೆಸ್ ದ ಸೆಷನ್ ಇದೆ, ಆಲ್ಸೋ ಹಿ ವಿಲ್ ರೀಡ್ ಅಂತಿದೆ. ರೀಡಲ್ಲಿ ನಾನು ನೆನ್ನೆ ಹೇಳಿದೆ, ಹೇರ್ ಸ್ಪ್ಲಿಟಿಂಗ್ ಆರ್ಗ್ಯುಮೆಂಟ್ ಇದು ಗ್ರೇ ಏರಿಯಾಗಿ ಬರುತ್ತೆ ಅಂತ. ಈ ಪುಟ ಪದ ವಾಕ್ಯ ಎಲ್ಲವೂ ಓದಬೇಕು ಅಂತ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ರಾಜ್ಯಪಾಲರು ತಮ್ಮ ಸಂವಿಧಾನದ ಕರ್ತವ್ಯವನ್ನು ಪೂರೈಸಿ ಬಿಟ್ಟಿದ್ದಾರೆ. ಇದನ್ನು ಅಲ್ಲಿಗೆ ಸಂವಿಧಾನದ ವಿರೋಧಿ ಅಲ್ಲ. ಹಾಗಿದ್ದರೆ ಇದು ಸದನಕ್ಕೆ ಗೌರವವನ್ನು ತರುತ್ತದೆಯೋ, ಸದನದ ಮರ್ಯಾದೆಯನ್ನು ಘನತೆಯನ್ನು ಹೆಚ್ಚಿಸುತ್ತದೆಯೋ, ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರಿಗೆ ಇದು ಮರ್ಯಾದೆಯನ್ನು ತರುವುದೋ? 3 ಲೈನನ್ನು ಓದಿ ಹೋಗುವುದು ಅಂತ ಯಾರಾದರೂ ಕೇಳಿದ್ರೆ ಸರಿ, ಪೂರ್ತಿ ಓದಬೇಕಾಗಿತ್ತು ಅಂತ ನಮ್ಮ ಭಾವನೆ ಇರುತ್ತೆ. ಇದು ಹೇಗಿದೆ ಅಂದರೆ, ಯಾರು ಇಬ್ಬರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಮದುವೆ ಆಗ್ಬಿಡ್ತಾರೆ. ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಕಾನೂನು ಪ್ರಕಾರದಲ್ಲಿ ಮದುವೆ ಆಗಿಬಿಡ್ತಾರೆ. ಬಟ್ ಅವ್ರ ಮನೆಯವರೆಲ್ಲ ವಿಪರೀತ ಸಂಪ್ರದಾಯಸ್ಥರು ಇರ್ತಾರೆ. ಅವ್ರ ಮನೆಯವರು, ಆ ಮನೆಯವ್ರನ್ನ ಹೋಗಿ ನಾನು ಕೇಳಿದ್ರೆ, ಏನು ಸಾರ್ ಮಗನ ಮದುವೆ ಆಯ್ತಂತೆ. ಆಗಿದಾರಪ್ಪ, ಬಟ್ ನಮ್ಮ ಸಂಪ್ರದಾಯದ ಪ್ರಕಾರ ಆಗಿಲ್ವೇ? ಮದುವೆ ಆಗಿದ್ದಾರೆ, ಸಂಪ್ರದಾಯದ ಪ್ರಕಾರ ಆಗಿಲ್ಲ. ಗವರ್ನರು ಕಾನೂನು ಮತ್ತು ಸಂವಿಧಾನದ ಪಾಲನೆಯನ್ನು ಮಾಡಿದ್ದಾರೆ, ಆದರೆ ಸದನ ಕಂಡ ಸಂಪ್ರದಾಯದ ಪ್ರಕಾರ ಆಗಿಲ್ಲ. ಸದನದ ಸಂಪ್ರದಾಯ ಪಾಲನೆ ಆಗಿಲ್ಲ. ಅರ್ಥ ಆಯ್ತಾ? ಈಗ ಇದಕ್ಕಿಂತ ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರಾಜ್ಯಪಾಲರು ಸಂವಿಧಾನದ ಉಲ್ಲಂಘನೆ ಮಾಡಿಲ್ಲ, ಏಕೆಂದರೆ ಅಲ್ಲಿಗೆ ಬಂದರು ಮತ್ತು ಆ ಭಾಷಣವನ್ನು ಸದನದ ಮುಂದೆ ಮಂಡಿಸಿ ಬಿಟ್ಟರು. ಅಲ್ಲಿಗೆ ಅವರು ತಪ್ಪಲ್ಲ, ಅಪರಾಧಿ ಅಲ್ಲ. ಹಾಗಾದರೆ ಏನು ಕತೆ? ಸಂಪ್ರದಾಯದ ಪ್ರಕಾರ ವಿವಾಹವಾಗದಂತೆ ಸದನದ ಸ್ಥಾಪಿತ ಸಂಪ್ರದಾಯದ ಪ್ರಕಾರ ಭಾಷಣವನ್ನು ಓದಿಲ್ಲ, ನಡ್ಕೊಂಬಂದಿದ್ದು ಇಲ್ಲಿವರೆಗೂ ಅದಾಗಿಲ್ಲ ಅಷ್ಟೆ. ಓಕೆ, ಹಾಗಿದ್ದರೆ ಈ ರಾಜ್ಯಪಾಲರನ್ನು ಖಂಡತುಂಡವಾಗಿ ಖಂಡಿಸಬೇಕೋ ಬೇಡವೋ? ಅದು ನಿಮ್ಮ ನಿಮ್ಮ ರಾಜಕೀಯ ನಿಲುವುಗಳ ಆಧಾರದ ಮೇಲೆ ಇತ್ಯರ್ಥವಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದವರು ಈಗ ರಾಜ್ಯಪಾಲರ ನಡೆಯನ್ನು ಸರಿ ಎಂದು, ಕಾಂಗ್ರೆಸ್ಸಿನವರು ಖಂಡತುಂಡವಾಗಿ ಇದು ತಪ್ಪು, ಅಪರಾಧಿ, ಕ್ಷಮೆ ಅಂತಲೂ ಭಾಷಣವನ್ನು ಬಿಗಿಯುತ್ತಿದ್ದಾರೆ ನಮ್ಮ ಮುಂದೆ. ಆ ಎರಡನ್ನೂ ನೀವು ಸಾಧ್ಯವಾದಷ್ಟು ಬೇಗ ಕಸದ ಬುಟ್ಟಿಗೆ ಮಾನಸಿಕವಾಗಿ ಎಸೆದು ಬಿಡಿ. ಯಾಕಂದರೆ ಪೇಪರ್ ಇಲ್ವಲ್ಲ ಎಸೆಯಕ್ಕೆ, ಹಾಗಾಗಿ ಮಾನಸಿಕವಾಗಿ ಎಸೀರಿ. ಯಾಕೆ? ಇಂತಹದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಭಿನ್ನವಾಗಿ ನಡೆದುಕೊಂಡಿದ್ದರೆ ನಾನು ಅವ್ರಿಗೆ ಮಾರಲ್ ರೈಟ್ ಆ್ಯಂಡ್ ಅನ್ ಅಥಾರಿಟಿ ಆಫ್ ಹೈ ಪೆಡೆಸ್ಟಲ್ ಇದೆ ಅಂತ ಪರಿಭಾವಿಸ್ತಿದ್ದೆ. ಇಲ್ಲ, ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಮೇಲೆ ಅವತ್ತು ಇದ್ದ ಭ್ರಷ್ಟಾಚಾರದ ಆರೋಪದ ಮೇಲೆ, ಈಗಲೂ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದು ಸ್ಥಿರವಾಗಿರಲಿಲ್ಲ, ಈಗಲೂ ಆಗಿಲ್ಲ ಇನ್ನೂ, ಆರೋಪದ ಆಧಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಅದನ್ನು ಅಪೋಸ್ ಮಾಡಿದ್ರು ರಾಜ್ಯಪಾಲರ ಭಾಷಣವನ್ನು.
ಅವರು ಓದದೆ ಡ್ರಾಮಾ ಮಾಡಿಬಿಟ್ಟು ಕಿವಿ ಕೇಳಲ್ಲ ಅಂಥೇಳಿ ಅವ್ರು ಇಳಿದು ಹೋಗಿದ್ರು. ಆಗ ಅವ್ರು ಇಳಿದು ಹೋಗಿದ್ದು ಬಿಟ್ಟುಬಿಡಿ, ಆಗ ಸಿದ್ದರಾಮಯ್ಯನವರು ಆಡಿದ ಮಾತುಗಳೇನು ಅನ್ನೋದನ್ನು ನೆನಪಿಸಲೇಬೇಕು. ಒಬ್ಬ ರಾಜ್ಯಪಾಲ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇದೆಲ್ಲ ಡಾಟಾ ರೆಕಾರ್ಡ್ಸ್, ಅವರಿಂದನೇ ಬಂದ ಮಾತುಗಳು. ಹೌದು. ಹಾಗಾಗಿ ಅದೇ ಮಾತು ಈಗಲೂ ಅನ್ವಯ ಆಗುತ್ತೆ. ಕೈಗೊಂಬೆ ಒಬ್ಬ ರಾಜ್ಯಪಾಲ ರಾಜ್ಯ ಸರ್ಕಾರದ ಕೈಗೊಂಬೆಯಾಗುವುದಿಲ್ಲ. ಹಾಗಾಗಿ ತಕ್ಕಡಿಯಲ್ಲಿ ನೀವಿಬ್ಬರೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಇಲ್ಲ. ಈಗ ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ನಾವು ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ? ಯಾವ ಹೋರಾಟದಲ್ಲೂ ಇಲ್ಲ. ಇಂತಹ ಒಂದು ಪ್ರಶ್ನೆ ಕಾನೂನಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲದೆ ಇದ್ರು ಹೈಕೋರ್ಟ್ ಲೆವೆಲ್ಸಲ್ಲಿ ಬಂದಿದೆ ಹಿಂದೆ. ಬಂದಿಲ್ಲ ಅಂತ ಏನಿಲ್ಲ. ಇದು ಇಂತಹ ಒಂದು ಪ್ರಸಂಗ ಹೈಕೋರ್ಟ್ ಲೆವೆಲಲ್ಲಿ ಬಂದಿದೆ. ಬಂದಾಗಲಾಗಿರೋದೇನು, ಕಾನ್ಸ್ಟಿಟ್ಯೂಷನಲ್ಲಿ ಆತ ಮಾಡಿದ್ದು ಸರಿಯಾಗಿದ್ದರೂ ಓದಿದ್ದರೆ ಚಂದಿತ್ತು ಅಂತ ಇದೆ. ಎರಡು ಅಭಿಪ್ರಾಯ ಆಗಿದೆ. ಹಾಗಾಗಿ ಇಲ್ಲೂ ಅದೇನೆ, ಸರ್ಕಾರಕ್ಕೆ ಕಾನ್ಸ್ಟಿಟ್ಯೂಷನಲಿ ಜಾಗ ಇಲ್ಲ. ಮಾರಲಿ ಎಥಿಕಲಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ಗೆ ಜಾಗ ಇಲ್ಲ. ಆದರೆ ರಾಜಕೀಯವಾಗಿ ನಿಮಗೆ ಜಾಗ ಇದೆ. ನಿಮಗೆ ತೋಚಿದ ಬುರುಡೆಯನ್ನು ಪಿಪಿಯನ್ನು ಊದಬಹುದು. ಓಕೆ, ಅರ್ಥ ಆಯ್ತಾ? ಎಸ್ ಸರ್. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಚುಟುಕಾಗಿ ಭಾಷಣ ಮಾಡಿದ್ರು. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಗೆ ಅವಕಾಶ ಕೊಡದೆ ಜಾಣತನ ಮೆರೆದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣ ಮಾಡಲು ನಿರಾಕರಿಸಿ ಇವತ್ತು ಬೆಳಗ್ಗೆ 10:10 ತನಕವೂ ಅಧಿವೇಶನಕ್ಕೆ ಬರುವ ಬಗ್ಗೆ ಅಧಿಕೃತವಾಗಿ ಹೇಳದೆ ಸರ್ಕಾರವನ್ನು ಪೇಚಿಗೆ ಸಿಲುಕಿಸಿದ್ರು. ಬಳಿಕ ಅಧಿವೇಶನಕ್ಕೆ 11 ಗಂಟೆಗೆ ಬಂದರು. ಅವ್ರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಮಾಡಲಾಯಿತು. ಆನಂತರ ರಾಜ್ಯಪಾಲರು 1 ನಿಮಿಷ ಭಾಷಣ ಮಾಡಿ, ರಾಜ್ಯಪಾಲ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ ಒಂದು ರಾಜ್ಯ ಸರ್ಕಾರಕ್ಕೆ ನಾನು ಬರ್ತಾ ಇದ್ದೀನಾ ಬರ್ತಾ ಇಲ್ವಾ ಅಂತ ಹೇಳಲ್ಲ ಅಂತಂದ್ರೆ ಅದು ಆ ರಾಜಭವನ ಅಥವಾ ಲೋಕಭವನ ಈಗೇನಿದೆ ಅದಕ್ಕೆ ಗೌರವವನ್ನು ತರುತ್ತೆ ಅಂತ ಅವ್ರೇನು ಪರಿಭಾವಿಸಬೇಕಾಗಿಲ್ಲ. ದೇರ್ ಶುಡ್ ಹ್ಯಾವ್ ಬೀನ್ ಎ ಕಾಮನ್ ಸೆನ್ಸ್ ಪ್ಲೇಯಿಂಗ್ ಅರೌಂಡ್ ಇನ್ ಲೋಕಸಭಾ ಭವನದಲ್ಲಿ. ಸಾಮಾನ್ಯ ಜ್ಞಾನ, ಸಾಂವಿಧಾನಿಕವಾಗಿ ನಾನು ಅಲ್ಲಿಗೆ ಹೋಗಲೇಬೇಕು ಅನ್ನೋ ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು. ನಾನು ಅದನ್ನು ತಪ್ಪಿಸ್ಕೊಳ್ಳೋಕೆ ಬರಲ್ಲ. ನಾನದು ಆ ರೀತಿ ತಪ್ಪಿಸ್ಕೊಳ್ಳೋದಾದರೆ ನಾನು ಒಂದು ಸಂವಿಧಾನದ ಇಕ್ಕಟ್ಟಿಗೆ ಒಂದು ಸೃಷ್ಟಿಗೆ ನಾಂದಿ ಹಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇರಬೇಕಲ್ಲ ಎ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟರ್ಗೆ. ಏನು ರಾಜ್ಯಪಾಲ ನಮ್ಮ ಸಂವಿಧಾನದ ರಕ್ಷಕ ಪ್ರತಿನಿಧಿ ರಾಷ್ಟ್ರಪತಿಗಳ ಕಡೆಯಿಂದ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಹಿ ಶುಡ್ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಇಟ್ ಈಸ್ ಸ್ಯಾಡ್ ಹಿ ಡಿಡ್ ನಾಟ್ ಡೂ ಇಟ್. ನಂಬರ್ 1. ಇದು ಹೇಗಿದೆ, ನಮ್ಮ ಮನೆಯಲ್ಲಿ ಒಂದು ವಿವಾಹ ಮಹೋತ್ಸವ ನಡೆಯುತ್ತೆ. ನಾನು ಅಂದರೆ ಮಗು, ತಂದೆ, ತಾಯಿ ಇನ್ವಿಟೇಷನ್ಸನ್ನು ಮಾಡಿ ಮನೆಗೂ ಹೋಗಿ ಅಥವಾ ಎಲ್ಲ ಯಾರ್ಯಾರಿಗೆ ಬೇಕೋ ಎಲ್ಲರಿಗೂ ಕೊಟ್ಟು ಬಂದಿರ್ತಾರೆ. ಬಟ್ ಆ ವಿವಾಹ ಕಾರ್ಯಕ್ರಮಕ್ಕೆ ನಾವಿಬ್ಬರು ಬರಲ್ಲ ಅಂದರೆ ಅರ್ಥ ಏನು? Same. Here the governor is the invitee. The governor has instituted the session. You have no business to say I will not come. ಗವರ್ನರ್ ಅಂದರೆ ರಾಜ ಅಲ್ಲ ಅನ್ನೋದನ್ನು ಪರಿಜ್ಞಾನ ಇಟ್ಕೋಬೇಕು. ಮಹಾರಾಜ ಅಲ್ಲ. ಯು ಆರ್ ಎ ಸರ್ವೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಿದ್ದಾಗ ಹೌ ಕೆನ್ ಎ ಗವರ್ನರ್ ಅಂಡ್ ಹಿಸ್ ಆಫೀಸ್ ಸೇ ಟಿಲ್ 10:30 ನಾವು ಬರ್ತೀವಾ ಬರಲ್ವಾ ಅಂತ? ಏನದೇನು ಪಿಂಗ್ ಪಾಂಗ್ ಅಥವಾ ಇದು ಕ್ಯಾಸಿನೋಲಾಡೋ ಆಟದ ಲಾಸ್ಟ್ ಮಿನಿಟ್ವರೆಗೂ ಇಟ್ಟಿಗೆ ಬಿಡೋಣ ಕಾರಣಕ್ಕೆ? ದಟ್ಸ್ ವೆರಿ ಸ್ಯಾಡ್. ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್. ಅದು ಹಾಗಾಗಬಾರ್ದು. ಆಮೇಲಿಂದಕ್ಕೆ ನಾನು ಹೇಳಿದ್ದೀನಿ ಏನು ಅಂತ. ಬರಬೇಕಾಗಿದ್ದ ಅವರ ಧರ್ಮ, ಅವರ ಕರ್ತವ್ಯ ಮತ್ತು ನ್ಯಾಯಪರ ಹಾಗೂ ಸಂವಿಧಾನದಲ್ಲಿ ಸರಿಯಾದಂಥ ಕ್ರಮ. ಕೇಂದ್ರದಿಂದ ದಮನಕಾರಿ ಪರಿಸ್ಥಿತಿ ಎದುರಿಸ್ತಾ ಇದೆ. ಅಂದರೆ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಇರೋ ಅಂಶಗಳು, ವಿಶೇಷ ಯೋಜನೆಗಳಲ್ಲಿ ಕೇಂದ್ರದಿಂದ ಅನ್ಯಾಯಕ್ಕೆ ತುತ್ತಾಗಿದ್ದೀವಿ ಅಂದರೆ 2-3 ಹೇಳಿದ್ದಾರೆ, ಕೊಟ್ಟಿಲ್ಲ ಅಂತ. ಅದು ಸರಿ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ರಾಜ್ಯಕ್ಕೆ 1.2 ಲಕ್ಷ ಕೋಟಿ ವಂಚನೆ ಆಗಿದೆ. ಅದನ್ನು ಎಲ್ಲರೂ ಒಪ್ಪಿದ್ದಾರೆ. ನರೇಗಾ ರದ್ದುಗೊಳಿಸಿದ ಗ್ರಾಮೀಣ ಬದುಕು ದುರ್ಬಲಗೊಂಡಿದೆ. ಎಲ್ಲಿ ದುರ್ಬಲಗೊಂಡಿದೆ? ಅಲ್ರಿ, ರದ್ದಾಗಿ ಇನ್ನೂ ಅದು ಜಾರಿಗೆ ಬಂದಿಲ್ವಲ್ರಿ ಸರಿಯಾಗಿ, ಆಗ ದುರ್ಬಲಗೊಂಡಿದೆ. ಮುಗಿದೋಯ್ತು.
ಹಿಂಗೆ ನೆಕ್ಸ್ಟ್ ಇಯರ್ ಮಳೆ ಬರಲ್ವಂತೆ ಅಂತ ಯಾವನೋ ಬಿಡ್ತಾನೆ ರೈಲನ್ನು ಅಂತ ಇಟ್ಕೊಳ್ಳೋಣ. ಗ್ರಾಮೀಣ ಬದುಕು ಆಗಲೇ ದುರ್ಬಲಗೊಂಡಿದೆ. ಯಾಕೆ? ಮಳೆ ಬರದಿದ್ದ ಕಾರಣ. ಮಳೆನೇ ಬಂದು ಇನ್ನು ಕಾಲನೇ ಬಂದಿಲ್ವೇ? ಬುರುಡೆಗಳನ್ನು ಬರೀತೀರಿ ರಾಜ್ಯ ಸರ್ಕಾರಗಳಲ್ಲಿ. ಕಾಮನ್ ಸೆನ್ಸ್ ನಿಮಗೂ ಇಲ್ವಾ ಬರೆಯೋಕ್ಕೆ? ಹೊಸ ಕಾಯ್ದೆ ಉದ್ಯೋಗ ಕಿತ್ತುಕೊಂಡಿದೆ. ಎಲ್ಲಿ? ವೇರ್? ಶೋ ಮಿ ಐ ಸೇ ಹೂ ಎವರ್ ಇಸ್ ದ ಇಡಿಯಟ್ ಹೂ ರೋಟ್ ದಿಸ್. ಶೋ ಮಿ ವೇರ್ ಅಂಡ್ ಹೌ. ಅವ್ರು ಕೇಳಿದಾಗೆಲ್ಲ ಹುದ್ದೆ ಕೊಡಬೇಕು. ಇಲ್ಲಿ 60 ದಿನಗಳ ಹುದ್ದೆ ಇಲ್ಲ ಇಲ್ಲದಿದ್ರೆ ನಾವು ನಿಮ್ಮನ್ನು ಅಯೋಗ್ಯರು ಮತ್ತು ನಾಲಾಯಕಗಳು ಅಂತಾನೆ ಕರಿಬೇಕು. ತೋರಿಸಿ, ಬರಿಬೇಡಿ ಇಂಥದ್ದನ್ನು. ಇದು ಸರಿ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ನಮಗೆ ಲಾಸ್ ಆಗಿದೆ. ಹೌದು ಆಗಿದೆ. ಆಗಿಲ್ಲ ಅಂತ ಅವನೊಬ್ಬ ಬಂದು ನನ್ನ ಹತ್ರಕ್ಕೆ ಬರಲಿ, ಅವ್ನಿಗೆ ಹೇಳ್ತೀನಿ ಹೆಂಗಾಗಿದೆ ಅಂತ. ನಾನು ವಿಶೇಷ ಯೋಜನೆಗಳಲ್ಲಿ ಕೇಂದ್ರದ ಅನ್ಯಾಯಕ್ಕೆ ತುತ್ತಾಗಿದ್ದೀವಿ, ಆಗಿದ್ದೀವಿ. ಮಾನ್ಯ ವಿಪಕ್ಷದ ನಾಯಕ ಇಲ್ಲಿ ಬರಲಿ, ಹೇಳ್ತೀನಿ ಹೆಂಗಾಗಿದ್ದೀವಿ ಅಂತ. ಅನ್ಯಾಯದಲ್ಲಿ ನಾವು ಸಿಗಾಕೊಂಡಿದ್ದೀವಿ ಅಂತ. ಭದ್ರಾ ಕೊಡಬೇಕಾಗಿದ್ದು ದುಡ್ಡು ಕೊಟ್ರೇನು? ಕೇಳಬಾರ್ದಾ? ಯಾಕೆ ಕೇಳಬಾರ್ದು? ಇವ್ರು ತಾತನ ಮನೆದ ದುಡ್ಡು. ಬಾಯಿಗೆ ಬಂದಂಗೆ ನಿಮ್ಮ ಮರ್ಯಾದೆ ನೀವೇ ಕಳ್ಕೋತೀರಿ ಸುಮ್ಮನೆ ಏನೇನೋ ಬರ್ಕೊಂಡು. ಗಂಭೀರವಾಗಿರಬೇಕು ಬರೆಯೋವಾಗ. ರಾಷ್ಟ್ರದ ಹಿತಾಸಕ್ತಿಯನ್ನು ವಿನಾಶದ ಅಂಚಿಗೆ ದುಡುವ ಪ್ರಗತಿ ವಿರೋಧಿ ಕ್ರಮ ಜಾರಿಗೆ ಬಂದಿರಲ್ಲ. ಆಗಲೇ ಬುರುಡೆ. ಅವನು ಯಾವನೊಬ್ಬ ಕೂತಿರ್ತಾರೆ ಅಲ್ಲಿ, ಎಡಗೈ ಹಿಂಗೆ ಅಳ್ಳಾಡಿಸ್ಕೊಂಡು ಯಾವನೊಬ್ಬ ಎಡಗೈ ಅಳ್ಳಾಡಿಸ್ಕೊಂಡು ಅಂದರೆ ದೈಹಿಕವಾಗಲ್ಲ ಅದನ್ನು ಹೇಳಿದ್ದು, ಸೈದ್ಧಾಂತಿಕವಾಗಿ. ರಾಜ್ಯಗಳನ್ನು ಸಂಪರ್ಕಿಸದೆ VG ರಾಮ್ಜಿ ಜಾರಿಗೊಳಿಸುವ ಸಂವಿಧಾನ ಬಾಹಿರ. ಇಟ್ಸ್ ಓಕೆ ಇಫ್ ಇಟ್ ಇಸ್ ಸಂವಿಧಾನ ಬಾಹಿರ, ಗೋ ಟು ಕೋರ್ಟ್. ಹೂ ಹ್ಯಾಸ್ ಟು ಸೆಟ್ ಅಸೈಡ್ ಎ ಆಂಟಿ ಕಾನ್ಸ್ಟಿಟ್ಯೂಷನಲ್ ಮೂವ್ ಬೈ ಎ ಗವರ್ನಮೆಂಟ್? ಸಂವಿಧಾನ ಬಾಹಿರ ಕಾರ್ಯವನ್ನು ಒಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾಡದೆ ಅದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು? ಈ ರಾಜ್ಯಪಾಲರ ಮುಂದೆ ನೇಮಕಾತಿಯಾಗಿರಬೇಕಾದಂಥ ಒಂದು ಪಕ್ಷದ ವಕ್ತಾರನಾಗಿದ್ದವರು, ಮಂತ್ರಿ ಆಗಿದ್ದವರು ಬಂದು ರಾಜ್ಯಪಾಲರಾಗಿರೋರು ಅವ್ರ ಮುಂದೆ ಮಾಡಿದ್ರೆ ಆಗತ್ತೇನ್ರಿ? ಕೋಣನ ಮುಂದೆ ಕಿನ್ರಿ ಬಾರಿಸ್ದಂಗೆ ರಾಜ್ಯಪಾಲರಿಗೆಲ್ಲ ಹೇಳ್ತಿರೋದು, ಜನರಲ್ ಸ್ಟೇಟ್ಮೆಂಟಲ್ಲಿ ಹೇಳ್ತಿರೋದು ನಾನು. ಆಗತ್ತೇನ್ರಿ? ಎಲ್ಲಿ ಮಾಡಬೇಕು? ಯು ಗೋ ಟು ಕೋರ್ಟ್ ಅಂಡ್ ಚಾಲೆಂಜ್ ಇಟ್ ಅಂತಾರೆ ಇಫ್ ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್. ರಾಜ್ಯಗಳನ್ನ ಸಂಪರ್ಕ ಗ್ಯಾರಂಟಿ ಯೋಜನೆಗೆ ಇತರೆ 1,16 ಕೋಟಿ ಆಗಿದೆ ಡ್ಯಾಶ್ ಡ್ಯಾಶ್. 89 ಕೌಟುಂಬಿಕ % ಸಂಬಂಧಗಳಲ್ಲಿ ಸುಧಾರಣೆ ಆಗ್ಬಿಟ್ಟಿದೆಯಂತೆ. ಓ ಎಸ್, ಫಸ್ಟ್ ಕ್ಲಾಸ್ ಆಗಿದೆಪ್ಪ. ಗ್ಯಾರಂಟಿ. ಗ್ಯಾರಂಟಿ ಅಲ್ಲ ಅದು. ಕೃಷಿ ಹೊಂಡ ಯೋಜನೆ ಡ್ಯಾಶ್ ಸ್ಟಾರ್ಟ್ ಮಾಡಿದ್ದೀವಿ, ಬೆಳೆ ಪರಿಹಾರ ಕೊಟ್ಟಿದ್ದೀವಿ. ಕೃಷ್ಣಾ ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಅಂತ ಕೇಂದ್ರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಡ್ಯಾಶ್ ಡ್ಯಾಶ್ ಅಂತ ತಮ್ಮ ಸರ್ಕಾರದ ಕೆಲವು ದಿನ ಭಾಷಣದಲ್ಲಿ, ಓದದೇ ಇರುವ ಭಾಷಣದಲ್ಲಿ ಉಲ್ಲೇಖಿಸಿದೆ. ಇದೆ. ಎಸ್. ರಾಜ್ಯಪಾಲ ಹಾಗೂ ಸರ್ಕಾರದ ಮಧ್ಯೆ ಜಟಾಪಟಿ ಜೋರಾಗಿತ್ತು. ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಕೂಡ ಉಂಟಾಗಿತ್ತು. ರಾಜ್ಯಪಾಲರು ಹೊರನಡೀತಿದ್ದ ಹಾಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಎದ್ದು ನಿಂತು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ರಾಜ್ಯಪಾಲರು ಸಂವಿಧಾನಕ್ಕೆ, ಸದನಕ್ಕೆ ಅಗೌರವ ತಂದಿದ್ದಾರೆ ಅಂತ ಹೇಳಿದರು. ಇದಕ್ಕೆ ಆಕ್ಷೇಪಿಸಿದ ವಿಪಕ್ಷ ನಾಯಕ ಅಶೋಕ್ ಶೇಮ್ ಅಂತ ಘೋಷಣೆ ಕೂಗಿದ್ರು. ಯಾರೇನು ಹೇಳಿದ್ರು ನೋಡ. ಅವರಿಗೆ ಲಾ ಮಿನಿಸ್ಟರ್ ಅಂತ ಅವಕಾಶ ಕೊಟ್ರಿ. ನಾನು ವಿರೋಧ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆ ಬಾಲಕೃಷ್ಣನು ಗಲಾಟೆ ಮಾಡಿದೆ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ರದೇ ಫಸ್ಟ್ ಅಪರಾಧಿ. ಅವ್ರನ್ನೇ ಮಾಡಿದಿರಿ ನಾವು. ಅಧ್ಯಕ್ಷರೇ, ಇಲ್ಲಿ ಆಯ್ತು, ನಾನೇ ಹೇಳೋದು, ನೀನ್ ಮಾಡಿರತ್ತೆ ನೀನ್ ಮಾಡಿರತ್ತೆ ನಾನು ಹೇಳಿರೋದು, ಮಾಡಿರತ್ತೆ ಹೇಳಿರೋದು. ಮಾನ್ಯ ಅಧ್ಯಕ್ಷ, ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ, ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ಒಬ್ಬ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನ ಇದು? ಈ ಸರ್ಕಾರಕ್ಕೆ ರಕ್ಷಣೆ ಇವಾಗ ಗವರ್ನರ್ ನಡ್ಕೊಂಡಿದ್ದು ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ಇವ್ರಗಳ ನಡವಳಿಕೆ ಬಗ್ಗೆ ಗವರ್ನರ್ ನಡ್ಕೊಂಡಿದ್ದು ಸರಿಯೋ ತಪ್ಪೋ, ಪೂರ್ಣ ಭಾಷಣವನ್ನ ಪದ ವಾಕ್ಯ ಮತ್ತು ಪುಟಗಳೊಂದಿಗೆ ಓದಬೇಕಿತ್ತೋ ಬಿಡಬೇಕಿತ್ತೋ ಅನ್ನೋ ಚರ್ಚೆಯನ್ನು ನಿಮ್ಮ ಭಾವನೆಗಳಿಗೆ ತಕ್ಕಂತೆ ಚರ್ಚೆ ಮಾಡುವುದು, ಟೀಕೆಗೆ ಒಳಪಡಿಸುವುದು ಎಲ್ಲವೂ ಒಂದು ಭಾಗವಾದರೆ, ರಾಜ್ಯಪಾಲರನ್ನು ಸದನಕ್ಕೆ ಕರೆಸಿದ ಮೇಲೆ ಅವರ ಮುಂದೆ ಆಡಿದ ಆಟಗಳು ರಾಂಗೋ, ಅದರಲ್ಲಿ ಅನುಮಾನನೇ ಇಲ್ಲ ನನಗೆ. ಅದು ಯಾರು ಮಾಡಿದ್ರು ಅದೇನೆ. ಅದು ಬಾಲಕೃಷ್ಣ ಮಾಡಿದ್ರು ಅಷ್ಟೇ, ಇನ್ಯಾರೋ ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯ ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇನೆ. ಬಹಳ ಸರಳ. ಅವ್ರ ವಿರುದ್ಧ ಕ್ರಮ ಆಗಬೇಕು, ಅಥವಾ ಒಂದು ಅಟ್ಲೀಸ್ಟ್ ಒಂದು
ಖಂಡನೆ, ನೀನು ಮಾಡಿದ್ದು ತಪ್ಪು ಅಂತ ಹೇಳಬೇಕು. ಚರ್ಚೆ ಬೇರೆ, ಗೈನ್ ಐ ಆಮ್ ಟಾಕಿಂಗ್. ನಡವಳಿಕೆ ಬೇರೆ. ಹಾಂ, ಎಸ್. ಇದು ಕತೆ ಅಲ್ವಾ? ಇದೆಲ್ಲ ಮುಗೀತಲ್ಲ, ಈಗ ಇನ್ನೇನಿದೆ ಬಾಕಿ? ದಲಿತ ಅನ್ನೋ ಕಾರಣಕ್ಕೆ ಅವ್ರನ್ನ ಇದು ಮಾಡಿದ್ರು ಅಂತಿದ್ರು. ಇದು ಈ ದೇಶದ ಒಂದು ದೊಡ್ಡ ರೋಗ ಇದು. ಎಲ್ಲದಕ್ಕೂ ನಾವು ಜಾತಿಯನ್ನು ಎಳ್ಕೊಂಡು ಒಳಗೆ ಬರ್ತೀವಿ, ನಮ್ಮ ಅನುಕೂಲಗಳಿಗೆ ತಕ್ಕಂತೆ ಅಲ್ವಾ? ಹಾಗಾಗಿ ನಾವು ಅದನ್ನಷ್ಟು ಗಂಭೀರವಾಗಿ ತಗೋಬಾರ್ದು. ಬೇಡ. ಮಾನ್ಯ ರಾಜ್ಯಪಾಲರಿಗೆ ದಲಿತ ಎಂದು ಗೌರವ ಕೊಡಬೇಕು ಅಂತ ನಾವು ಯಾರೂ ಹೇಳ್ತಾ ಇಲ್ಲ, ರಾಜ್ಯಪಾಲ ಎಂದು ಗೌರವ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಇದನ್ನ ಮಾನ್ಯ ಸುನಿಲ್ ಕುಮಾರ್ ಎಂಬ ವ್ಯಕ್ತಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಅರ್ಥ ಆಗ್ತಿದೆಯಲ್ಲ? ಎಲ್ಲ ವಿಷಯದಲ್ಲೂ ಜಾತಿ ತರೋದಲ್ಲ. ಎಕ್ಸಾಕ್ಟ್ಲಿ. ದಲಿತ ಎಂದು ಅವರಿಗೆ ಗೌರವ ಕೊಡಬೇಕಿತ್ತು ಅಂತ ನಾವೆಲ್ಲೂ ಹೇಳ್ತಿಲ್ಲ. ರಾಜ್ಯಪಾಲ ಎಂದು ಗೌರವ ಕೊಡಬೇಕಿತ್ತು. ದಲಿತ ಎಂದು ಗೌರವ ಕೊಡು ಅಂತ ಸಂವಿಧಾನ ಹೇಳ್ತಿಲ್ಲ, ರಾಜ್ಯಪಾಲ ಎಂದು ಹೇಳಿ ಸಂವಿಧಾನ ಅವನು ಗೌರವ ಕೊಡು ಅಂತ ಹೇಳ್ತಿದೆ. ಎಸ್.